ನಮ್ಮ ಇವತ್ತಿನ ರೆಸಿಪಿ ಕಾಯಿ ವಡೆ. ಎಲ್ರಿಗೂ ನಮಸ್ಕಾರ. ಕೆ ಹೋಮ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಎಲ್ಲ ವಿಡಿಯೋಗಳ ಸೂಚನೆ ನಿಮ್ಮ ತನಕ ತಲುಪಲು ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ. ಬೇಕಾಗುವಂತಹ ಸಾಮಗ್ರಿಗಳು: ನೆಂದಿರುವಂಥ ಅಕ್ಕಿ, ತೆಂಗಿನ ತುರಿ, ಹಸಿಮೆಣಸು, ಜೀರಿಗೆ, ಉಪ್ಪು, ನೀರು, ಹಾಗೆ ಕರಿಯಲು ಎಣ್ಣೆ. ಇಲ್ಲಿ ನಾನು ಈ ಅಕ್ಕಿಯನ್ನು ಸುಮಾರು 3 ರಿಂದ 4 ಗಂಟೆಗಳಷ್ಟು ಹೊತ್ತು ಕಾಲ ನೆನೆಸಿಟ್ಕೊಂಡಿದ್ದೇನೆ. 2 ಗಂಟೆ ನೆನೆಸಿದ್ರೂ ಸಾಕಾಗುತ್ತೆ. ಇನ್ನು ಇದರ ನೀರನ್ನು ಬಸಿದು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇಲ್ಲಿ ಸುಮಾರಾಗಿ ನಾನು 1 ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಂಡು ತೊಳೆದು ಅದನ್ನು ನೆನೆಸಿಟ್ಕೊಂಡಿದ್ದೇನೆ. ಇನ್ನು ಹಸಿಮೆಣಸು ಹಾಕ್ಕೊಳ್ಬೇಕು. ಹಸಿಮೆಣಸು ನಿಮ್ಮ ಖಾರಕ್ಕೆ ಅನುಸಾರವಾಗಿ ಹೆಚ್ಚು ಕಮ್ಮಿ ಹಾಕ್ಕೊಳ್ಬಹುದು. ನಾನಿಲ್ಲಿ 4 ಹಸಿಮೆಣಸು ಹಾಕಿದ್ದೇನೆ. 3/4 ಕಪ್ ಆಗುವಷ್ಟು ತೆಂಗಿನ ತುರಿ, ಅಂದರೆ 1 ಕಪ್ ಕಾಯಿಗೆ 3/4 ಕಪ್ಪು ಇಲ್ಲ 1 ಕಪ್ ಕೂಡ ಹಾಕ್ಕೊಳ್ಬೋದು ಕಾಯಿ ತುರಿ. ಇನ್ನು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಈಗ ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಬೇಕು. ಆದರೆ ನೀರು ಸೇರಿಸಬಾರ್ದು, ಅಂದರೆ ನೀರು ಸೇರಿಸದೆ ನಾವು ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು. ಇಲ್ಲಿ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ನಾನು ರುಬ್ಕೊಂಡಿದ್ದೇನೆ. ಬೈ ಚಾನ್ಸ್ ನಿಮ್ಗೆ ಇಷ್ಟು ನುಣ್ಣಗೆ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅಂಥ ಸಂದರ್ಭದಲ್ಲಿ 1 ರಿಂದ 2 ಟೀ ಸ್ಪೂನ್ ಆಗುವಷ್ಟು, ಅಷ್ಟೇ 1 ರಿಂದ 2 ಟೀ ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಂಡು ಈ ರೀತಿ ಗಟ್ಟಿಯಾಗಿ ನುಣ್ಣಗೆ ನೀವು ರುಬ್ಕೊಳ್ಬೇಕು. ತುಂಬ ನುಣ್ಣಗೂ ಅಲ್ಲ, ಒಂಥರ ಕೈಗೆ ಸ್ವಲ್ಪ ತರಿ ಬಂದಂಗಿದ್ರೂ ಸರಿ ಇರುತ್ತೆ. ಇನ್ನೀಗ ಇದನ್ನು ಒಂದು ಬೌಲಿಗೆ ತಗೊಂಡು ಇದನ್ನೀಗ ನಾವು ತಟ್ಟಬೇಕು. ಟ್ರೆಡಿಷ್ನಲಿ ಈ ರೀತಿ ಒಂದು ಬಿಳಿ ಬಟ್ಟೆಯನ್ನು ಅಥವಾ ಮಸ್ಲಿನ್ ಕ್ಲಾತ್ ಅಂತ ಕೂಡ ಹೇಳ್ತಾರೆ, ಆ ಥರದ್ದನ್ನು ತಗೊಂಡು ಇದನ್ನು ಒದ್ದೆ ಮಾಡ್ಕೊಳ್ಬೇಕು. ಒದ್ದೆ ಮಾಡಿಕೊಂಡು ನೀರನ್ನು ಹಿಂಡಿ ತೆಗೆದು ಈ ರೀತಿ ಸಾಮಾನ್ಯವಾಗಿ ಕೆಳಗಡೆ ಬಾಳೆ ಎಲೆ ಹಾಕ್ತಾರೆ, ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಪ್ಲೇಟ್ ಇಟ್ಕೊಂಡಿದ್ದೇನೆ. ಅದನ್ನ ಆ ರೀತಿ ಇಟ್ಕೊಂಡು ಇದ್ರ ಮೇಲೆ ಈ ರೀತಿ ಬಟ್ಟೆ ಹಾಕ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನು ತಗೊಂಡು ಈ ರೀತಿ ಇಡ್ತಾ ಹೋಗಬೇಕು. ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೇನೆ ಅದೇ ರೀತಿ ಮಾಡಿದರೆ ಸರಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಿ. ಇನ್ನು ನೋಡಿ, ಇನ್ನೊಂದು ಬಟ್ಟೆಯ ಇನ್ನೊಂದು ಭಾಗನ ಅದ್ರ ಮೇಲೆ ಮುಚ್ಚಿ ಇವಾಗ ಇದನ್ನು ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಥರ ತಟ್ತಾ ಹೋಗಬೇಕು. ತುಂಬ ತಿಕ್ಕಾಗೂ ಇರಬಾರ್ದು, ತುಂಬ ತೆಳ್ಳಗೂ ಆಗಬಾರ್ದು. ಒಂದು ಸಾಮಾನ್ಯವಾದಂತಹ ದಪ್ಪ ಬರೋ ತನಕ ನಾವು ಇದನ್ನು ತಟ್ಟಬೇಕು. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೇನೆ, ಥಿಕ್ನೆಸ್ಸು ಇಷ್ಟಿದ್ರೆ ಸರಿ ಹೋಗುತ್ತೆ. ಈಗ ನಿಮ್ಮ ಹತ್ರ ಈ ಥರ ಬಟ್ಟೆ ಇಲ್ಲ ಅಂತಂದರೆ ಈ ರೀತಿ ನೀವು ಪಾರ್ಚ್ಮೆಂಟ್ ಪೇಪರ್ ಅಂತ ಬರುತ್ತೆ, ಇಲ್ಲ ಬಟರ್ ಪೇಪರ್ ಅಂತ ಬರುತ್ತೆ, ಅದು ಅಥವಾ ಪ್ಲಾಸ್ಟಿಕ್ ಶೀಟ್ ಅದಾದರೂ ಉಪಯೋಗ ಮಾಡ್ಬೋದು. ಅದ್ರ ಮೇಲೂ ಅಷ್ಟೇ ಒಂದು ಸಣ್ಣ ತುಂಡು ಉಂಡೆ ತೊಗೊಂಡು ಈ ರೀತಿ ತಟ್ತಾ ಹೋಗ್ಬೋದು. ಕೈಯಲ್ಲಿ ತಟ್ಟೋದು ಅಂಟುತ್ತೆ ಅಂತಂದರೆ ಅದ್ರ ಮೇಲೆ ಇನ್ನೊಂದು ತುಂಡು ಪೇಪರು ಇಲ್ಲ ಪ್ಲಾಸ್ಟಿಕ್ಕನ್ನು ಇಟ್ಕೊಂಡು ಈ ರೀತಿ ತಟ್ಟಿ ಕೂಡ ನೀವು ಇದನ್ನು ರೆಡಿ ಮಾಡ್ಕೊಳ್ಬಹುದು. ಇನ್ನೀಗ ಇಲ್ಲಿ ಮೀಡಿಯಮ್ ಬಿಸಿಯಾಗಿದೆ ಈ ಎಣ್ಣೆ. ನಾನು ಒಂದು ಸಣ್ಣ ತುಂಡು ಹಾಕಿ ಚೆಕ್ ಮಾಡಿದ್ದೇನೆ. ಇನ್ನೀಗ ನಾನು ವಡೆ ಏನು ಮಾಡಿಟ್ಕೊಂಡಿದ್ವಿ ಅದನ್ನು ಎಣ್ಣೆಗೆ ಹಾಕ್ಕೊಂಡಿದ್ದೇನೆ. ನಿಧಾನಕ್ಕೆ ಇದು ಮೇಲೆ ಬರ್ತಾ ಇದೆ. ಇದು ಮೇಲೆ ಬಂದ ಮೇಲೇ ಇನ್ನೊಂದು ವಡೆನ ಹಾಕ್ಕೊಳ್ಳಿ. 2-3 ವಡೆನ ಒಟ್ಟಿಗೆ ಹಾಕ್ಕೊಂಡ್ರೆ ಅದು ಅಂಟ್ಕೊಳ್ಳೋ ಸಾಧ್ಯತೆ ಇದೆ. ಈಗ ನೋಡಿ, ಈಗ ನಾನು ಇನ್ನೊಂದು ವಡೆನ ಬಿಡ್ತಾ ಇದ್ದೇನೆ ಇದಕ್ಕೆ. ಇದು ಅಷ್ಟೇ, ಒಂದು ಸ್ವಲ್ಪ ಮೇಲೆ ಬಂದಿದ ತಕ್ಷಣ ಬೇಕಂದರೆ ನೀವು ಮತ್ತೊಂದು ಕೂಡ ಹಾಕ್ಕೋಬೋದು. ಚೆನ್ನಾಗಿ ಉಬ್ಬುತ್ತೆ ಇದು. ಮೀಡಿಯಮ್ ಉರಿನಲ್ಲೇ ಇಟ್ಟು ಇದನ್ನು ನಾವು ಚೆನ್ನಾಗಿ 2 ಕಡೆ ತಿರುಚಿ ಕಾಯಿಸಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ. ಈ ಕಾಯಿ ವಡೆಯನ್ನು ಸಾಮಾನ್ಯವಾಗಿ ನವರಾತ್ರಿ ಸಮಯದಲ್ಲಿ ನೈವೇದ್ಯಕ್ಕೆ ನಾವು ಇಡ್ತೇವೆ, ಹಾಗೆ ಬೇರೆ ಸಂದರ್ಭಗಳಲ್ಲಿ ಕೂಡ ಮಾಡ್ಕೊಳ್ತೇವೆ. ನೀವು ಕೂಡ ಈ ನವರಾತ್ರಿಗೆ ಇದನ್ನು ಮಾಡಿ ಖಂಡಿತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ. ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ಇಷ್ಟು ಬಣ್ಣ ಬಂದರೆ ಸರಿ ಇರುತ್ತೆ. ತುಂಬಾ ರುಚಿಕರವಾದಂತಹ ಹಾಗೆ ಸುಲಭವಾಗಿ ಮಾಡಲು ಸಾಧ್ಯವಾಗುವಂತಹ ಕಾಯಿ ವಡೆ ತಯಾರಾಗಿದೆ. ನೀವು ಕೂಡ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.